KCT ಆಸ್ಪಿರೆಂಟ್ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಪ್ರಪ್ರಥಮವಾಗಿ ನಿಮಗೆಲ್ಲರಿಗೆ ಗೊತ್ತಿರುವಂತೆ ಈಗ ನಿಮ್ಮದು KCT ಎಕ್ಸಾಮ್ ಕಂಪ್ಲೀಟ್ PUC ಸೆಕೆಂಡ್ ಇಯರ್ ರಿಸಲ್ಟ್ ಇವೆಲ್ಲ ಈ PUC ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿದೆ. ಈಗ ತಾವು ಕೌನ್ಸಿಲಿಂಗ್ಗಾಗಿ ವೇಟ್ ಮಾಡ್ತಾ ಇದ್ದೀರಿ, KCT ಕೌನ್ಸಿಲಿಂಗ್ ಆಗಿ ವೇಟ್ ಮಾಡ್ತಾ ಇದ್ದೀರಿ. ಹಲವಾರು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಏನು ಗೊಂದಲ ಇದೆ? ಈಗ ನಾವು ಸರ KCT ಇದು ನಮ್ದು KCT ಕೌನ್ಸಿಲಿಂಗ್ ಹೋಗ್ತಾ ಇದ್ವಿ. ನಮಗೆ ಫಸ್ಟ್ ಅಂದ್ರೆ ಇದು ಎಷ್ಟು ಪ್ರಕಾರ ಕಾಲೇಜ್ ಇದೆ ನಮ್ದು ಏನು ಅರ್ಥ ಆಗ, ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜ್ ನಮಗೆ ಎರಡೇ ಅರ್ಥ ಆಗ್ತಾ ಇದೆ. ಇದು ಮೈನಾರಿಟಿ ಕಾಲೇಜ್ ಏನಿದೆ ಮತ್ತು ಎಡೆಡ್ ಕಾಲೇಜ್ ಏನಿದೆ, ವಿಶ್ವವಿದ್ಯಾಲಯ ಏನು ಸರ್ ಇವೆಲ್ಲ ಗೊಂದಲನ ನಮ್ಗೆ ಸ್ವಲ್ಪ ನೀವು ಕ್ಲಿಯರ್ ಮಾಡಿ ನಮಗೆ ಸ್ಪಷ್ಟನೆ ಮಾಡಿ ಕೊಡ್ರಿ ಅಂತ ವಿದ್ಯಾರ್ಥಿ ವತಿಯಿಂದ ಒಂದು ಮೆಸೇಜ್ ಇತ್ತು. ಇಲ್ಲಿ ನೋಡ್ರಿ, ಸ್ಪಷ್ಟವಾಗಿ ನೀವು ಇಂಜಿನಿಯರಿಂಗ್ ಮಾಡಬೇಕು, ಯಾವುದೊಂದು ಕಾಲೇಜಲ್ಲಿ ಒಂದು ಸೀಟ್ ತಗೋಬೇಕು, KCT ಕೌನ್ಸಿಲಿಂಗ್ ಮಾಧ್ಯಮ ಅಂದ್ರೆ ನಿಮಗೆ ಇದು ಗೊತ್ತಾಗಿರ್ಬೇಕು. ಫಸ್ಟ್ ಅಲ್ಲಿ ಎಷ್ಟು ಪ್ರಕಾರ ಕಾಲೇಜ್ ಇದೆ, ಯಾವ ಕಾಲೇಜ್, ಇಲ್ಲಿ ನೋಡ್ರಿ ಎಷ್ಟು ಪ್ರಕಾರ ಕಾಲೇಜ್ ಇವೆ. 1 2 3 4 5 ಅಂದ್ರೆ ಒಂದು ಸರ್ಕಾರಿ ಕಾಲೇಜ್ ಇದೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್, ಮತ್ತು ಅನುದಾನಿತ ಅಂದ್ರೆ ಎಡೆಡ್ ಕಾಲೇಜ್, ಖಾಸಗಿ ಕಾಲೇಜ್ ಅಂದ್ರೆ ಪ್ರೈವೇಟ್, ಖಾಸಗಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೈವೇಟ್ ಕಾಲೇಜ್, ಅಲ್ಪಸಂಖ್ಯಾತ, ಇದು ಏನ್ ಬಂತು ಸರ್ ಅಲ್ಪಸಂಖ್ಯಾತ, ಮೈನಾರಿಟಿ ಕಾಲೇಜ್ ಅಂದ್ರೆ ಲಿಂಗ್ವಿಸ್ಟಿಕ್ ಮತ್ತು ಅದು ರಿಲಿಜಿಯನ್ಸ್ ಮಾಧ್ಯಮ ಅಲ್ಪಸಂಖ್ಯಾತ ಕಾಲೇಜ್ ಇರ್ತದೆ, ಮತ್ತೊಂದು ವಿಶ್ವವಿದ್ಯಾಲಯ. ಈ ಒಂದು 5 ಮೇಜರ್ ನಾನು ಇದ್ರ ಒಂದು ಫಿಗರ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಕಾಲೇಜ್, ಯಾವುದೋ ಒಂದು ಕಾಲೇಜ್ ನೀವು ಹೋಗ್ಬೇಕಂದ್ರೆ ಇದು ಗೌರ್ಮೆಂಟ್, ಪ್ರೈವೇಟ್, ಇಲ್ಲಿ ನೋಡ್ರಿ ನಿಮ್ ಮೈಂಡ್ ಒಳಗೆ ಇದೇ ಇರಬೇಕು. ನಾವು ಯಾವ ಕಾಲೇಜ್ ಹೋಗ್ಬೇಕು, ಏನು ಗೌರ್ಮೆಂಟ್ ಹೋಗ್ಬೇಕು, ಎಡೆಡ್ ಹೋಗ್ಬೇಕು, ಪ್ರೈವೇಟ್ ಹೋಗ್ಬೇಕು, ಮೈನಾರಿಟಿ ಹೋಗ್ಬೇಕು. ಈಗ ಪ್ರೈವೇಟ್ ಅಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಓಹೋ ಪ್ರೈವೇಟ್ ಅಂದ್ರೆ ಜಾಸ್ತಿ ಮನಿ ಇದು ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಗೊಂದಲ. ನೋಡ್ರಿ, ಪ್ರೈವೇಟ್ ಅಂದ್ರೆ ನಮ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ನಮ್ದು ಬಾಡಿ ಇದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸರ್ಕಾರಿ ಇರಲಿ ಪ್ರೈವೇಟ್ ಇರಲಿ ಎಲ್ಲ ಮೇಲೆ ಇವ್ರದ್ದು ಕಂಟ್ರೋಲ್ ಇದೆ. ಈಗ ಪ್ರೈವೇಟ್ ಇಲ್ಲಿ ನೋಡ್ರಿ ಸ್ಪೀಕರ್, ಈಗ ಸೀಟ್ ಹೇಗೆ ಅಲಾಟ್ಮೆಂಟ್ ಆಗ್ತದೆ ನಿಮ್ದು ಕೌನ್ಸಿಲಿಂಗ್ ಅಂದ್ರೆ ಸೀಟ್, ಆ ಕಾಲೇಜ್ ಇದರೊಳಗೆ ಎಷ್ಟು ಸೀಟ್ ಇದ್ರೆ, ಈಗ ಒಂದು ಪ್ರೈವೇಟ್ ಕಾಲೇಜ್ ಇದೆ, ಆ ಪ್ರೈವೇಟ್ ಕಾಲೇಜಲ್ಲಿ 100 ಸೀಟ್ ಇದೆ ಇಂಜಿನಿಯರಿಂಗ್, 100 ಇದ್ರೆ ನೀವು ಸೀಟ್ ಇದರೊಳಗೆ ಎಷ್ಟು ಸಿಗುತ್ತದೆ, ನೀವು CT ಈಗ ಪಾಸ್ ಮಾಡಿದ್ರೆ ಅದೊಂದು ತಿಳಿಸ್ಕೊಡ್ತೀವಿ. ನೋಡ್ರಿ, ಸರ್ಕಾರಿ ಕಾಲೇಜಲ್ಲಿ ಸರ್ಕಾರ ವತಿಯಿಂದ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಸೀಟ್ ಹೇಗೆ ಅಲಾಟ್ ಮಾಡ್ತಾರೆ. ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ ಇದ್ರೆ 100 ಸೀಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ಕೌನ್ಸಿಲಿಂಗ್ ಸೆಲೆಕ್ಷನ್ ಆಗ್ತದೆ. ಮತ್ತು ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಸೀಟ್ 3 ಪ್ರಕಾರ ಅಲಾಟ್ ಆಗುತ್ತದೆ. ಇದೊಂದು ಕೇಳ್ರಿ, ಒಂದು ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಬೇಕಂದ್ರೆ ಅಲ್ಲಿ ಸೀಟ್ ಪಡಿಬೇಕಂದ್ರೆ 3 ಪ್ರಕಾರ ಇದೆ. ಫಸ್ಟ್ ಯಾವ್ದಿದೆ, KCT, ಇದು KCT ಫಸ್ಟ್. CET ಒಂದು ಕಾಲೇಜ್ ಒಳಗೆ ನಿಮ್ ಸೀಟ್ ಬೇಕಂದ್ರೆ 5 ಪ್ರಕಾರ ಕಾಲೇಜ್ ಅಂತ ತಂದಿನಿ ನಾನು. ಆ ಕಾಲೇಜ್ ಸೀಟ್ ಹೇಗೆ ಸಿಗುತ್ತಂದ್ರೆ ಫಸ್ಟ್ KCT ಮತ್ತೊಂದು ಕಾಮೆಡ್ ಕೆ ಎಕ್ಸಾಮ್, ನಿಮಗೆ ಆಟದ ವಿದ್ಯಾರ್ಥಿಗಳಿಗೆ ಕಾಮೆಡ್ ಕೆ ಎಕ್ಸಾಮ್ ಗೊತ್ತಿಲ್ಲ. ಮತ್ತೊಂದು ಮ್ಯಾನೇಜ್ಮೆಂಟ್ ಸೀಟ್. ನೋಡ್ರಿ, ಒಂದು ಕಾಲೇಜ್ ಒಳಗೆ ನೀವು ಅಡ್ಮಿಷನ್ ಆಗ್ಬೇಕಂದ್ರೆ ಇವು 3 ಪ್ರೋಸೆಸ್ ಲಿಂದ ನಿಮ್ದು ಅಡ್ಮಿಷನ್ ಆಗ್ತದಲ್ಲಿ. ಒಂದು, ನೀವು CET ದೊಳಗ ಟಾಪ್ ರ್ಯಾಂಕಿಂಗ್ ತಂದ್ರೆ ಆ ಕಾಲೇಜ್ ಒಳಗೆ ನಿಮ್ಮ ಅಡ್ಮಿಷನ್ ಆಗ್ತದೆ. ಓಕೆ, ನಿಮ್ದು CET ದೊಳಗೆ ಸರಿ ರ್ಯಾಂಕ್ ಬಂದಿಲ್ಲ, ನಿಮಗೆ ಅದೇ ಕಾಲೇಜ್ ಬೇಕು, ನೀವು ಟಾರ್ಗೆಟ್ ಮಾಡ್ಕೊಂಡಿದ್ರೆ ನಮಗೆ ಆರ್ಮಿ ಕಾಲೇಜೇ ಬೇಕು, ಟಾಪ್ ಕಾಲೇಜೇ ಬೇಕು, ಒಂದು ಪಾರ್ಟಿಕ್ಯುಲರ್ ಕಾಲೇಜ್ ನೀವು ಟಾರ್ಗೆಟ್ ಮಾಡಿರಿ, ಇದೇ ಕಾಲೇಜ್ ಬೇಕು. CET ದೊಳಗೆ ನಿಮ್ದು ಕರೆಕ್ಟ್ ರ್ಯಾಂಕಿಂಗ್ ಬಂದಿಲ್ಲ ಅಂದ್ರೆ ಆ ಕಾಲೇಜ್ ನಿಮ್ದು ಮಿಸ್ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ಸರ್ ನಾವು, ನೆಕ್ಸ್ಟ್ ಅಂದ್ರೆ ಇದು ಒಂದು ಎಕ್ಸಾಮ್ ಇದೆ, ಕಾಮೆಡ್ ಕೆ ಅಂತ ಒಂದು ಎಕ್ಸಾಮ್ ಇದೆ, ಅರ್ಧ ವಿದ್ಯಾರ್ಥಿಗೆ ಗೊತ್ತಿಲ್ಲ, ಅದು ತಿಳಿಸ್ಕೊಡ್ತೀನಿ. ಕಾಮೆಡ್ ಕೆ ಈ ಎಕ್ಸಾಮದಲ್ಲಿ ಆಲ್ ಇಂಡಿಯಾ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದವರಿಗೆ ಕೆಲವು ಮೀಸಲಾತಿ ಜೊತೆ ಇಲ್ಲಿ ನಮಗೆ ಒಂದು ಒಳ್ಳೆ ಅವಕಾಶ ಇದೆ. ಮತ್ತೊಂದು ಯಾವ್ದಿದೆ, ಕಾಮೆಡ್ ಕೆ. ಓಕೆ, ಈ ಕಾಮೆಡ್ ಕೆ ಟೆಸ್ಟ್ ನಲ್ಲಿ ಇಲ್ಲಿ ನಿಮ್ದು ಕಟ್ ಆಫ್ ಬಂದಿಲ್ಲ, ರ್ಯಾಂಕ್ ಬಂದಿಲ್ಲ ಅಂದ್ರೆ ಆಯ್ತಲ್ಲ, ನೀವು ಕನಸು ಕಂಡಿರೋ ಅದೇ ಕಾಲೇಜಿಗೆ ಹೋಗ್ಬೇಕು. ಈಗ ಏನ್ ಮಾಡ್ತೀರಿ ನಿಮಗೆ ಅದೇ ಕಾಲೇಜಿಗೆ ನೀವು ಟಾರ್ಗೆಟ್ ಮಾಡ್ಕೊಂಡಿರಿ ಅಂದ್ರೆ ಇದು ಒಂದು ಮ್ಯಾನೇಜ್ಮೆಂಟ್ ಸೀಟ್ ಇದೆ. ಓಕೆ, ಕೆಲವು ವಿದ್ಯಾರ್ಥಿ ಏನಿರ್ತಂದ್ರೆ ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕೆಲವು ಒಳ್ಳೆ ಕಾಲೇಜ್ ಇರ್ತದೆ, ಹೌದಲ್ಲ. ಈಗ CET ರ್ಯಾಂಕಿಂಗ್ ಥ್ರೋ ನಿಮ್ದು ಅಲ್ಲಿ ಆಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಲಾಸ್ಟ್ ಈಗ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ಬೇಕು. ಈಗ ಮ್ಯಾನೇಜ್ಮೆಂಟ್ ನೋಡ್ರಿ ಏನದ, ಒಂದು ಎಕ್ಸಾಂಪಲ್ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಗೌರ್ಮೆಂಟ್ ಸೀಟಿಗೆ ನೀವು ಗೌರ್ಮೆಂಟ್ ಮಾಧ್ಯಮದಲ್ಲಿ ಹೋಗ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಒಂದು ಸ್ಟ್ರಕ್ಚರ್, ಒಂದು ನಮ್ಮ ಬೆಂಗಳೂರು ಇದೆ, ನಮ್ಮ ಕರ್ನಾಟಕದಲ್ಲಿ ಟಾಪ್ ಇಂಜಿನಿಯರ್ ಕಾಲೇಜ್ ಒಂದು ಎಕ್ಸಾಂಪಲ್ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಗೌರ್ಮೆಂಟ್ ಕಾಲೇಜ್ನಿಂದ ನೀವು ಗೌರ್ಮೆಂಟ್ ಸೀಟ್ನಿಂದ ಗೌರ್ಮೆಂಟ್ ಹೋಗ್ತಾ ಇದ್ದೀರಿ ಅಂದ್ರೆ ಅಲ್ಲಿ ನಿಮ್ ಚಾರ್ಜ್ ಮಿನಿಮಮ್ 1 ಲಕ್ಷ ರೂಪಾಯಿ ಅಂದ್ರೆ CET ಥ್ರೋ. ಓಕೆ, CET ಥ್ರೋ ಹೋಗ್ತಾ ಇದ್ದೀರಿ, ನಮ್ಮ ಕರ್ನಾಟಕ CET ಥ್ರೋ 1 ಲಕ್ಷ ರೂಪಾಯಿ. ಇಲ್ಲ ನಿಮ್ CET ಥ್ರೋ ಆಗಿಲ್ಲ ಅಂದ್ರೆ ನಿಮ್ ಕಾಮೆಡ್ ಕೇಸ್ ಥ್ರೋ ಆಗ್ಯದ ಅಂದ್ರೆ ಅಲ್ಲಿ 3 ಲಕ್ಷ ರೂಪಾಯಿ, 3 ಲಕ್ಷ ಚಾರ್ಜ್. ಅಲ್ಲಿ ಒಂದು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ 3 ಲಕ್ಷ ರೂಪಾಯಿ. ಅಲ್ಲಿ ಆಗಿಲ್ಲ ಅಂದ್ರೆ ಈ ಮ್ಯಾನೇಜ್ಮೆಂಟ್ ಕೊಟ್ಟಾಗ 10 ಲಕ್ಷ ರೂಪಾಯಿ ಕೊಡಬೇಕು ನೀವು. ಪರ್ ಇಯರ್ 10 ಲಕ್ಷ ರೂಪಾಯಿ ಕೊಟ್ಟು ಅಂದ್ರೆ 4 ವರ್ಷದಲ್ಲಿ 40 ಲಕ್ಷ ರೂಪಾಯಿ ಕೊಟ್ಟು ನೀವು ಮ್ಯಾನೇಜ್ಮೆಂಟ್ ಸೀಟ್ಲಿಂದ ಟಾಪ್ ನಿಮ್ಗೆ ಇಷ್ಟಪಟ್ಟಿದ್ದ ಕಾಲೇಜಿಂದ ನೀವು ಇಂಜಿನಿಯರಿಂಗ್ ಪಾಸ್ ಔಟ್ ಆಗ್ತೀವಿ. ಅದಕ್ಕೆ ಕಾಲೇಜ್ ಎಷ್ಟು ಟೈಪ್ ಇದೆ,
ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಎಷ್ಟು ಟೈಪ್ ಇದೆ? 3 ಟೈಪ್ ಇದೆ. ಅದಕ್ಕೆ ಇಲ್ಲಿ ಮತ್ತೊಂದು ನಿಮಗೆ ಗೊಂದಲ ಏನಂದ್ರೆ ಇಲ್ಲ ಆಯ್ತು ನೋಡಿ, ಸರ್ಕಾರಿ ಕೋಟಾ, ಕಾಮಿಡಿಕೆ ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ. ಸರ್ಕಾರದೊಳಗ 100 ಸೀಟ್ ಯಾರು ಮಾಡ್ತಾರೆ? ಸರ್ಕಾರದೊಳಗ 100 ಪೋಸ್ಟ್, 100 ಇಂಜಿನಿಯರಿಂಗ್ ಸೀಟ್ ಇದೆ ಅಂದ್ರೆ 100 ನಮ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಓಕೆ. ಎಡೆಡ್ ಅನುದಾನಿತ ಕಾಲೇಜದೊಳಗ ಎಷ್ಟು ಸೀಟ್ ಇದೆ? 100 ಒಳಗ 95 ನಮ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ 95% ಅಲ್ಲಿ ಆಗ್ತದೆ. ಮತ್ತು ಕಾಮಿಡಿಕೆದೊಳಗ ಅಲ್ಲಿ ಆಗಲ್ಲ. ಮತ್ತು 5% ಸೀಟ್ ಎಲ್ಲ ಎಡೆಡ್ ಕಾಲೇಜದೊಳಗ, ಅನುದಾನಿತ ಕಾಲೇಜದೊಳಗ 5% ಸೀಟ್ ಅವರು ಮ್ಯಾನೇಜ್ಮೆಂಟ್ ಅಲ್ಲಿಂದ ಫುಲ್ಫಿಲ್ ಮಾಡ್ತಾರೆ. ಓಕೆ. ಈಗ ಪ್ರೈವೇಟ್ ಕಾಲೇಜದೊಳಗ ಸೀಟ್ ಹೇಗೆ ಹಂಚಿಕೆ ಆಗ್ತದೆ ಅಂದ್ರೆ 45% ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಿಇಟಿ ಮಾಧ್ಯಮದಿಂದ ನೀವೇ ಈಗ ಪ್ರೈವೇಟ್ ಕಾಲೇಜದಲ್ಲಿ ನಿಮ್ದು ಸರಿ ರ್ಯಾಂಕ್ ಬಂದರೆ ನೀವು 100 ಸೀಟ್ ಇದೆ, ಎಕ್ಸಾಂಪಲ್ 100 ಸೀಟ್ ಒಳಗ 45% ಸ್ಟೂಡೆಂಟ್ ನಮ್ದು ಕರ್ನಾಟಕ ಸಿಇಟಿಲಿಂದ ಅಲ್ಲಿ ಅಡ್ಮಿಷನ್ ಆಗುತ್ತದೆ. ಮತ್ತು 35 ಅಂದ್ರೆ ಕಾಮಿಡಿಕೆ, ಪ್ರೈವೇಟ್ ಕಾಲೇಜ್ ಒಳಗೆ ಕಾಮಿಡಿಕೆ ಇದು 30% ಇವು. ಮತ್ತು 25% ಅಲ್ಲ ಮ್ಯಾನೇಜ್ಮೆಂಟ್ ಸೀಟ್. ಟಾಪ್ ಕಾಲೇಜ್ ಒಳಗೆ ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಅವ್ರು ಮ್ಯಾನೇಜ್ಮೆಂಟ್ ಎಷ್ಟು ಚಾರ್ಜ್ ಮಾಡ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತೆ. ಒಂದು ವಿದ್ಯಾರ್ಥಿಗಳಿಗೆ 40 ಲಕ್ಷ ರೂಪಾಯಿ ಕೊಟ್ಟು ಇಂಜಿನಿಯರ್ ಪಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ 4 ಲಕ್ಷದೊಳಗೆ ತಮ್ಮ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಮಾಡ್ತಾ ಇದ್ದಾರೆ. 4 ಲಕ್ಷ ಅಂದ್ರೆ KCT ಮಾಧ್ಯಮದಿಂದ ರ್ಯಾಂಕಿಂಗ್ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ KCT ಬಂದಿಲ್ಲ, ಕಾಮಿಡಿಕೆ ಬಂದಿಲ್ಲ, ಮ್ಯಾನೇಜ್ಮೆಂಟ್ ಸೀಟ್ 10 ಲಕ್ಷ ರೂಪಾಯಿ ಕೊಟ್ಟು ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಬಹುದು ಇಂಜಿನಿಯರಿಂಗ್. ಇಲ್ಲಿ ನೋಡಿ ಪ್ರೈವೇಟ್ ಆಯ್ತು. ಈಗ ಮೈನಾರಿಟಿ ಕಾಲೇಜ್ ಅಂದ್ರೆ ಕೆಲವು ಧರ್ಮದ ಆಧಾರ ಮೇಲೆ ಮತ್ತು ಭಾಷೆ ಆಧಾರ ಮೇಲೆ ಕೆಲವು ಮೈನಾರಿಟಿ ಕಾಲೇಜ್ ಇದೆ. ಅಲ್ಲಿ ಏನಿದೆ ಅಂದ್ರೆ ನಮ್ದು KE-ಲಿಂದ 40% ಮತ್ತು ಕಾಮಿಡಿಕೆಯಿಂದ 30%, ಅಲ್ಲಿ 30% ಅವರು ಮ್ಯಾನೇಜ್ಮೆಂಟ್ ಕೋಟಾ ಇರ್ತದೆ ಅಲ್ಲಿ. ಇಲ್ಲಿ ಕೆಲವು ಯೂನಿವರ್ಸಿಟಿನೂ ಇದೆ. ಓಕೆ. ಅಲ್ಲಿ ನೋಡಿ 40% ನಮ್ದು ಸರ್ಕಾರಿ KE ಮಾಧ್ಯಮದಿಂದ ಮತ್ತು 60% ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲಿ ನಿಮ್ದು ಔಟ್ ಆಫ್ ಬೌಂಡ್ ಆಯ್ತು, ಅಲ್ಲಿ ನಿಮ್ದು ನೀವು ಹೋಗೋದಲ್ಲ, ಅದು ಸ್ವಲ್ಪ ಡೇಂಜರಸ್ ಸಿಚುವೇಶನ್. ಅದು ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ನನ್ನ ಪ್ರಕಾರ ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಮ್ಯಾನೇಜ್ಮೆಂಟ್ ಅಂದ್ರೆ ಬಡವರು ಮತ್ತು ಗ್ರಾಮೀಣ ಬಡತನ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಯಾರಿಗೂ ಆಫರ್ ಆಗಲ್ಲ. ಫಸ್ಟ್ ಮಾತು ಅದೊಂದು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲರಿಗೆ. ಅದು ಇದು KCT ಒಳಗೆ ಕರ್ನಾಟಕ CET ಒಳಗೆ ಆಗಬೇಕು ಅಂತ ನಮ್ದು ಆ ದೇವರಲ್ಲಿ ಪ್ರಾರ್ಥನೆ ಇದೆ ನೋಡ್ರಿ. ಮತ್ತು ಈಗ ಆಯ್ತು. ಈಗ ನೋಡ್ರಿ ನಮ್ದು ಹೇಳುವ ತಾತ್ಪರ್ಯ ಏನಂದ್ರೆ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಅಲ್ಲ ನಮ್ದು, ಈ ಅಥಾರಿಟಿ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ನೋಡ್ರಿ ನೀವು ಸ್ವಲ್ಪ ಗಮನ ಕೊಡ್ರಿ. ಪ್ರೈವೇಟ್ ಕಾಲೇಜ್ 45-30 ಇದು ಕಾಮಿಡಿಕೆ ಎಕ್ಸಾಮ್ ಯಾವ್ದಾಗ್ತದೆ, ಯಾವಾಗ ಸರ್ ಇದು ಕಂಡಕ್ಟ್ ಆಗ್ತದೆ? ಕೆಲವು ವಿದ್ಯಾರ್ಥಿ ಗೊತ್ತಿದೆ, ಕೆಲವು ಗೊತ್ತಿಲ್ಲ. CET ಅಂತ ನೀವು ಅಷ್ಟೇ ಬರ್ತೀರಿ. ಇಲ್ಲಿ ನೋಡಿ ಕಾಮಿಡಿಕೆದೊಳಗೆ ಏನು ಡಿಫ್ರೆಂಟ್ ಇದೆ ಅಂದ್ರೆ ನೀವು CET ಬರ್ದಿರಿ, CET ಎಲ್ಲರಿಗೂ ಗೊತ್ತಿರುವಂತಿದೆ ಹೇಗೆ ಅಲ್ಲಿ ರ್ಯಾಂಕಿಂಗ್ ಬರುತ್ತದೆ ಅಂದ್ರೆ ನಿಮ್ದು PUC-ದಲ್ಲಿ 50% ಮತ್ತು ನಿಮ್ದು PCM-ದೊಳಗೆ 50%. ಓಕೆ. ಇದು 50% ಆಗಿ ಅವ್ರು ರ್ಯಾಂಕಿಂಗ್ ತೆಗಿತಾರೆ. ಇಲ್ಲಿ ಏನಿದೆ ಕಾಮಿಡಿಕೆ ಟೆಸ್ಟ್ ಒಳಗೆ ಇಲ್ಲಿ ಆಲ್ ಇಂಡಿಯಾ ವಿದ್ಯಾರ್ಥಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಇದು ಆಲ್ ಇಂಡಿಯಾ ವಿದ್ಯಾರ್ಥಿ. ಮತ್ತು ಇಲ್ಲಿ ಅಲ್ಲ ನಿಮ್ದು ಇದು 50% PUC ಅಲ್ಲಿ ಏನಿಲ್ಲ, ಅಲ್ಲಿ ಏನೋ ಅವಶ್ಯಕತೆ ಇಲ್ಲ, 50% ಮಾರ್ಕ್ಸ್ ಇಡೋದು ಅಲ್ಲಿ ಏನಾದ್ರೆ ಓನ್ಲಿ ಫಾರ್ ನಿಮ್ದು ಇದು CET ರ್ಯಾಂಕಿಂಗ್ ಇರ್ತಾರೆ, ಕಾಮಿಡಿಕೆ CET ರ್ಯಾಂಕಿಂಗ್ ಇರ್ತಾರೆ. ಇಲ್ಲಿ ಮತ್ತೆ ರಿಸರ್ವೇಶನ್ ಅವು ಏನಿಲ್ಲ, ಇಲ್ಲಿ ಒಂದು ಓಪನ್ ಇದೆ, ರಿಸರ್ವೇಶನ್ ಏನಿಲ್ಲ. ಇಲ್ಲಿ ಅಂದ್ರೆ ಸ್ವಲ್ಪ ನಿಮಗೆ ದುಡ್ಡು ಜಾಸ್ತಿ ಬರ್ತದೆ. ಇಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಆಗೋದು ಇಲ್ಲಿ ಜಾಸ್ತಿ ಚಾನ್ಸ್ ಇರುತ್ತದೆ. ಯಾಕಂದ್ರೆ KCET ಮ್ಯಾಕ್ಸಿಮಮ್ ಎಷ್ಟೋ ವಿದ್ಯಾರ್ಥಿ 3 ಲಕ್ಷ ವಿದ್ಯಾರ್ಥಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಕಡಿಮೆ ವಿದ್ಯಾರ್ಥಿ ಮಾಡ್ತಾರೆ ಮತ್ತೆ ಜಾಸ್ತಿ ಸೀಟ್ ಇರ್ತದೆ, ಇಲ್ಲಿ ಅವರಿಗೆ ಆಗ್ತದೆ ಪೇಮೆಂಟ್ ಶೀಟ್ ಟೈಪ್. ಮತ್ತು ಈಗ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇದು ಮೈನಾರಿಟಿ ಆಯಿತು, ಮೈನಾರಿಟಿ ಮತ್ತು ಯೂನಿವರ್ಸಿಟಿ ಈ ಟೈಪ್ ಒಂದು ಸ್ಟ್ರಕ್ಚರ್ ಇದೆ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ನಾನು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಇದೆ, ಇವೆಲ್ಲ ವಿದ್ಯಾರ್ಥಿ ಅರ್ಥ ಆಗಬೇಕು. ಈಗ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇವು ಎಲ್ಲ ಸ್ಟ್ರಕ್ಚರ್ ಗೊತ್ತಾಗಬೇಕು. ನೀವು ಯಾವ ಕಾಲೇಜಲ್ಲಿ ಹೋಗ್ತಾ ಇದ್ದೀರಿ, ನಿಮಗೆ ಪ್ರೈವೇಟ್ ಬೇಕು, ಗೌರ್ಮೆಂಟ್ ಬೇಕು, ಮೈನಾರಿಟಿ ಬೇಕು, ಯೂನಿವರ್ಸಿಟಿ ಬೇಕು, ಏನ್ ಬೇಕು ಅಂತ ಮತ್ತೊಂದ್ಸಲ ಹೇಳ್ತೀನಿ. ನಾನು ಇದು 1, 2, 3, 4, 5 ಕಾಲೇಜ್ ಇದು ಮೇನ್ ಕಾಲೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಇದೇ ಕಾಲೇಜ್ ಇದೆ, ಇದನ್ನು ಬಿಟ್ಟು ಏನು ಸರ್ಕಾರಿ, ಗೌರ್ಮೆಂಟ್, ಪ್ರೈವೇಟ್ ಮತ್ತೆ ಯಾವ ಕಾಲೇಜ್ ಇದೆ? ಅಲ್ಪಸಂಖ್ಯಾತ ಮೈನಾರಿಟಿ ವಿಶ್ವವಿದ್ಯಾಲಯ, ಇಷ್ಟು ಕಾಲೇಜ್ ಇದೆ. ಓಕೆ. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನೆಕ್ಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿಂದ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡುತ್ತೆ ಅಂತ ಹೇಳುತ್ತಾ, ಆ ವಿಡಿಯೋ ಸರಿ ಅನಿಸ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಈ ವಿಡಿಯೋ ಇಲ್ಲೇ ಮುಕ್ತ ಮಾಡ್ತೀರಿ. ಎಲ್ಲರಿಗೆ ನಮಸ್ಕಾರ.